ಈ ಸೋಷಿಯಲ್ ಮೀಡಿಯಾದಲ್ಲಿ ಸಂಗೀತ ಕಲಿತು ರಾಗಬದ್ಧವಾಗಿ ಆಡೋರಿಗಿಂತ ಸಂಗೀತ ಕತ್ತೆ ತರ ಅರ್ಚ್ಕೊಂಡು ಆಡೋರಿಗೆ ಬೇಗ ಫೇಮಸ್ ವೈರಲ್ ಆಗ್ಬಿಡ್ತಾರೆ. ಗುರಲಕ್ಷ್ಮಿ ಬಾರಮ್ಮ ಸಿದ್ದರಾಮಯ್ಯ, ಗುರಲಕ್ಷ್ಮಿ ಬಾರಮ್ಮ. ನೀನೇ ಸೆಕೆಂಡ್ ರೌಂಡ್ ಎಣ್ಣೆ ಪಟ್ಕೊಂಡ್ಬಿಟ್ಟಿದ್ಯಾ? ಯಾರ ತುಳಸಿ ಪ್ರಸಾದ್ ರವಿ ಸಿಂಗರ್ ಕುಮುಟ ಕತ್ತೆಗಳ ತರ ಕಿರ್ಚ್ಕೊಂಡು ಅರ್ಚ್ಕೊಂಡು ಫೇಮಸ್ ಆಗಿದ್ದು. ಅದು ಇದೀಗ ಈ ಹುಡುಗಿ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಒಳ್ಳೆ ಕೋಣ ತರ ಆಡಿ ಫುಲ್ ಫೇಮಸ್ ಆಗಿ ಹೋಗಿದ್ದಾರೆ. ಕೋತಿ ತಾನ್ ಕೆಡದಲ್ದೆಲ್ಲ ಒಂದೆಲ್ಲ ಕೆಡಿಸ್ತು ಅಂದಂಗೆ ಒಂದಷ್ಟು ಜನ ತೆಂಗು ಮಂಗುಗಳು ಇನ್ನು ಕೆಟ್ಟಾಗ ಆಡಿದ್ದಾರೆ. ಯಾರು ಇವರೆಲ್ಲ? ಇನ್ನು ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ಕೇಳ್ಬೇಕಾ? ಕೆಟ್ಟಾಗ ಆಡಿರೋದು ನೋಡ್ಬಿಟ್ರೆ ಸಾಕು ಅಂತರದ್ದು ತುಂಬಾ ಬಂದ್ಬಿಡ್ತವೆ. ಇವತ್ತಿನ ವಿಡಿಯೋದಲ್ಲಿ ಈ ಗಾನ ಕೋಗಿಲೆಗಳು ಅಲ್ಲ ಗಾಬ್ರುಗಳನ್ನ ನೋಡ್ಕೊಂಡ್ ಬರೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಇನ್ನು ಅಜೀಬ್ ರಾಗ ಕೇಳಿ ಒರಿಜಿನಲ್ ರಾಗವೇ ಮರ್ತೋಗಿದೆ ಅಂತೀನಿ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ರೊಮ್ಯಾಂಟಿಕ್, ಸ್ಪ್ಲೆಂಡೆಡ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಿನ್ನದು ರಾಗ ಅಲ್ಲ, ದೊಡ್ಡ ರೋಗ. ಯಾಕೆ ಅಂತೀಯ? ಮಕ್ಕಳುಗಳಿಂದ ಹಿಡಿದು ಆಡೋ ಐಕ್ಳುಗಳ ತನಕ ಇದೇ ರೋಗ ಇಟ್ಕೊಂಡ್ಬಿಟ್ಟೈತೆ. ಗಾಂಧಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನಮಗೆ ಶಿಕ್ಷಣ ಏನಿಲ್ಲ. ಕರೆಕ್ಟಾಗಿ ಓದಲೆ, ನಾಳೆ ಎಕ್ಸಾಮ್ ಹಿಡ್ಕೊಂಡವಳೆ, ನಾಟ್ಕಡ್ತವಳೆ. ನಿನ್ಗುಡಿ ತಗಾಳಿ ಬೇವಿ ಸೊಪ್ಪು ತಕೊಂಡು 4 ಬಡಿರಿ ಅಂಟಿ ಅಲ್ಲ ಯಾವ ಬೋಳಿನೂ ಅಂತ ಅವ್ನ ಹತ್ರ ಸುಳಿಯಲ್ಲ ಅಂತೀನಿ. ಸ್ಕೂಲಲ್ಲಿ ಟೀಚರ್ ವೈವಾ ಕೇಳಿದಾಗ ಇದೇ ರೀತಿ ಉತ್ತರ ಕೊಟ್ಟೆ ಅನ್ಕೋ ಗಂಡೆ, ಟೀಚರ್ ಕಡ್ಡಿ ತಗೊಂಡು ನಿನ್ ಚಡ್ಡಿ ಉದ್ರೋಗೋ ತನಕ ಹೊಡಿತಾರೆ. ಈ ಹುಡುಗ ಇರ್ಲಿ ಆಂಟಿ ನೋಡ್ರಪ್ಪ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಬೆಂಕಿಯು ಆರದಂತೆ ಪಾತ್ರೆಯು ಸೀಯದಂತೆ ಅನ್ನವು ಬೇಯುವಂತೆ ಅಡುಗೆ ಮಾಡು ನೀನು. ಚೆನ್ನಾಗಿದೆ ನೀ ಬಂದ ಮೇಲೆ ಬಾಕಿ ಮಾತೇನು. ಸಂಗೀತಕ್ಕೆ ಹೆಸರುವಾಸಿ ಸಂಗೀತ ಕಟ್ಟಿ, ಇವರು ಸಂಗೀತನೇ ಸಾಯಿಸ್ತವ್ರೆ ಕುಟ್ಟಿ. ಉಣ್ಬೇಕಾದ್ರೂ ಹಾಡೆ, ತಿಪ್ಪೆ ಮೇಲಿದ್ರು ಹಾಡೆ, ಮಲಗಬೇಕಾದ್ರೂ ಹಾಡೆ, ಹಾಡು ಹಾಡು ಹಾಡು. ಅಯ್ಯೋ ಕರ್ಮ. ಕಲ್ಲು ಊಟಕ್ಕೆ ಕಾಯ್ಕೊಂಡು ಕೂತಿದ್ರೆ ಇವ್ ಆಂಟಿ ಲಂಚ್ ರೆಡಿ ಮಾಡಿಬಿಟ್ಟು ಹಂಚು ಆರೋಗಂಗೆ ಆಡ್ತವ್ರಲ್ಲ, ಅದೆಲ್ಲ ಹಂಚು ಎಲ್ಲ ಕಾದು ಹೊಗೆ ಕಸ್ಕೊಂಡಂಗೆ ಕಾಣ್ತಾ ಇದೆಯಪ್ಪ. ಹಿಂಗೆ ಮಾಡ್ತಿದ್ರೆ ಗಂಡ ಮತ್ತೆ ಮಕ್ಕಳು ಆಡ್ಬೇಕಾಗ್ತದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಜಸ್ಟ್ ಒಂದು ಟ್ರೋಲ್ ನೋಡ್ಕೊಂಡು ಬಂದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ತುಂಬಾ ಬೇಜಾರು ಬಾಸ್. ನೀವು ಹಂಗಿದ್ರೆ ಬದ್ಮಾಶ್ ನೀನೇನು. ಹೂವಿನ ಬಾಳದಂತೆ ಅಂತ ಅದ್ಭುತದ ಅದ್ದೂರಿ ಸಾಂಗ್ನ ಅವ್ರು ಹೇಗ್ ಆಡಿದಾರೆ ಅಂತ ನಾನೊಂದು ಝಲಕ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ನೀನ್ ಅವತ್ತು ದುಗ್ಲಸ್ಕೊಂಡು ಹತ್ತಿದ್ ನೋಡಿದ್ರೆ ಇಲ್ಲ ದರ್ಶನ್ ಸರ್ ಜೈಲಿಂದ ಹೊರಗೆ ಬರೋ ತನಕ ಅನ್ನ ನೀರು ಬಿಟ್ಟು ನೇಣದ್ ತರ ಕರ್ಗೋಗಿರ್ತೀಯ ಅಂದ್ಕೊಂಡ್ರೆ ಆಣದ್ ತರ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿದೆಯಲ್ಲಪ್ಪ. ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ ಆಡಾಡೋ ಅಂದ್ರೆ ಚಡ್ಡಿ ಒಳಕ್ಕೆ ಐಸ್ ಇಟ್ಕೊಂಡಂಗ್ ಆಡ್ತವನೆ. ಪ್ರೇಮದಿಂದ ಆಡ್ಲಾ ಅಂದ್ರೆ ಕಾಮದಿಂದ ಆಡ್ತವನೆ. ಬೀದಿಲ್ ನಿಂತ್ಕೊಂಡು ಹಿಂಗೆ ಚೂಲೇಶ್ ಕುಮಾರ್ ತರ ಆಡ್ತಿದ್ರೆ ಹುಡುಗರು ಪರ್ಕೆ ತಗೊಂಡು ನಿನಗೆ ತುರ್ಕೆ ಬರೋ ತರ ಹೊಡಿತಾರೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಇವನೇ ಯಾರು ತಿನ್ಕೇಶ್ ಕುಮಾರ ಮೂಡುವ ಪ್ರಾಣನಂತೆ. ಜಾಸ್ತಿ ತಿನ್ನಕ್ ಬಿಡ ಕಣಪ್ಪ, ಅಲ್ಲೇ ಹೇತ್ಕೊಂಡ್ಬಿಟ್ಟಿಯ. ಸೈಡ್ ಟೀ ಶರ್ಟ್ ಹಾಕೊಂಡು ವರ್ಸ್ಟ್ ಸೈಡ್ ತೋರಿಸ್ತವನಲ್ಲ. ಮೂಡುವ ಪ್ರಾಣನಂತೆ
ಮಾಲೆ ಹಾಕಿದ್ರೆ ಮಾನಸಿಕ ಸುಧಾರಣೆ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ದಾರೆ. ಆದ್ರೆ ಇವ್ನ್ ನೋಡಿದ್ರೆ ಮಾನಸಿಕ ರೋಗಿ ತರ ಆಡ್ತವನೆ. ಚುಂಗಲೆ ಮಾಲ ಹಾಕೊಂಡು ಚುಂಗುಲಿ ಮಾಲ ಆಡ್ದಂಗ್ ಆಡ್ತವನೆ. ಅಂದ ಮ್ಯಾಲೆ ಬಾಕಿ ಮಾತೇನು ಲೂಸ್ ಕೇಸು ಅಂತ ಕಾಣಿಸುತ್ತೆ. ಸೀತನವಾದೆ ನೀನು ಏನದು ಸೀತನವಾದೆನ? ಸೀತನವಾದೆ ನೀನು ಸೀತನವಾದೆ ನೀನುನಾ? ಹಾ 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 ಇವನಿಗೆ ಪ್ರಭಾವ ಈ ತರ ಬೆತೆಗ್ ಬಂದಿರೋ ಬೀದಿನ ಈ ತರ ಆಡ್ತಾ ಇದ್ದಾನೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಅಪ್ಪ ಮಳವಳ್ಳಿಕ್ ಹೋಗಿಲೆ ತಾವ್ಯಾವ ಕಟ್ಕೊಂಡ್ರಿ ಪಾಡದನ್ನ. ಲೇಜಿ ಮಂಕಿ ಅಲ್ಲಲ್ಲ ಸಾರಿ ಕ್ರೇಜಿ ವೆಂಕಿ ಟಾರ್ಸಿ ಮೇಲೆ ಪೊದೆ ಸಂದಿಲಿ ತೋಟದಲ್ಲಿ ಕಾಡಲ್ಲಿ ಮೇಡಲ್ಲಿ ಗೂಡಲ್ಲಿ ಆ ಕಡೆ ಕುಡ್ದು ಸುಸ್ತಾಗಿ ಅದಕ್ಕೆ ಡ್ಯಾನ್ಸ್ ಬಿಟ್ಟು ಹಾಡ್ ಹೇಳಕ್ಕೆ ವೆಂಕಿ ಯಾಕೆ ಯಾವಾಗ್ಲೂ ಮಲಬದ್ಧತೆಯಿಂದ ಬಲುತ್ತಿರೋ ತರ ಕಾಣ್ತೀಯ? ಮುಖಾನು ಹಂಗೆ ಮಾಡ್ಕೊಂಡಿರ್ತೀಯಪ್ಪ. ಬೇಜಾರಾಗತ್ತೆ ಇವತ್ತು ಸಖತ್ ಬೇಜಾರಾಗತ್ತೆ. ಸ್ವಾಮಿ ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ನೀ ಬಂದ ಮೇಲೆ ಬಾಕಿ ಮಾತೇನು ಗಂಡಸಂಗೆ ಗಂಡಸ್ ಧ್ವನಿಲಿ ಆಡು ಬಿಟ್ಟು ಇದಕ್ಕಿದ್ದಂಗೆ ಸಂಘ ಬೋಲು ತರ ಸಿಂಗಿಂಗ್ ಮಾಡ್ತೀಯಲ್ಲ ಯಾಕಪ್ಪ? ಏನು ಇದು ಅಸಹ್ಯ? ಅದೇನು ಹೇಳ್ತಾರಲ್ಲ ಇಂಗ್ಲಿಷ್ನಾಗ ಈ ಗಂಡೆಕ್ಲು ತಪ್ಕೊಳಕ್ಕೆ ಗೇ ಗೌಡ್ರೆ ಗೇ. ನನ್ನ ಮಗ ಇವನು. ಹೂವಿನ ಬಾಣದಂತೆ ನ್ಯೂ ವರ್ಷನ್ ಸಾಂಗ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಇಲ್ದೇ ಇರೋದ್ ಕಡೆ ಎಲ್ಲ ಮಹಾಪ್ರಾಣದಾಗ ಆಡಕ್ ಹೋಗಿ ಪ್ರಾಣನೇ ಹೋಗ್ಬಿಟ್ಟದು ಕಣವ. ಹಾಡಿನ ಸಾಲಿನಲ್ಲಿ ಓಡುವ ಹಳ್ಳಿಗಳ ಕಡೆ ಬೆಳಗ್ಗೆ ಹೊತ್ತು ಹಕ್ಕಿಗಳ ಕಾಟ, ರಾತ್ರಿ ಹೊತ್ತು ಹಂದಿಗಳ ಕಾಟ ತಪ್ಸಕ್ಕೆ ಒಂದು ಸೌಂಡ್ ಹಾಕಿರ್ತಾರೆ. ಆ ಸೌಂಡ್ ಬದಲು ನೀನ್ ಆಡಿರೋ ಸೌಂಡ್ ಹಾಕಿದ್ರೆ ಬಂದಿಗಳಲ್ಲ ಆನೆಗಳು ಕೂಡ ಆ ಕಡೆ ಸುಳಿಯಲ್ಲ ಬಿಡು. ಬಾಣದಂತೆ ನ್ಯೂ ವರ್ಷನ್ ಸಾಂಗ್. ಈ ಕೆಟ್ಟ ರಾಗದ ರೋಗ ಡೆಂಗು ಮಲೇರಿಯಾ ಜೋರಾಗಿ ಒಪ್ಕೊಂಡ್ಬಿಟ್ಟದೆ. ಏಕೆ ಮಹಾಪ್ರಭು ಇವ್ರಿಗೆ ಕಚ್ಚಿರೋ ಸೊಳ್ಳೆಗಳು ಕೂಡ ಇದೇ ರಾಗದಲ್ಲಿ ಆಡಕ್ ಶುರು ಮಾಡಿದೀನಿ ಅಂತೀನಿ. ಕಚ್ಚಿರೋ ಸೊಳ್ಳೆಗಳು ಬೇರೆ ಯಾರಿಗಾರು ಕಚ್ಚಿದ್ರೆ ಅವರಿಗೂ ಇದೇ ರಾಗದ ರೋಗ ಹತ್ಕೊಳ್ಳುತ್ತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅತಿಯಾದ್ರೆ ಅಮೃತನು ವಿಷ ಅಂತ ದೊಡ್ಡವ್ರು ಹೇಳಿಲ್ವೇ? ಈ ಹುಡುಗಿ ಕಿತ್ತೋಗಿರೋ ಟೇಪ್ ರೆಕಾರ್ಡ್ ತರ ಎಲ್ಲೋದ್ರು ಅದನ್ನೇ ಆಡ್ತಾ ಇದ್ದಾಳೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಆಲ್ರೆಡಿ ಜನಗಳು ಇವಳು ವಿಡಿಯೋ ಕೆಳಗಡೆ ನೆಗೆಟಿವ್ ಕಮೆಂಟ್ಸ್ ಹಾಕಕ್ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾನೇ ಹಂಗಲ್ವೇ, ಎಷ್ಟು ಬೇಗ ಅಟ್ಟಕ್ಕೆ ಏರಿಸ್ತಾರೆ ಅಷ್ಟೇ ಬೇಗ ಚಟ್ಟಕ್ಕೂ ಏರಿಸ್ಬಿಡ್ತಾರೆ. ಎಷ್ಟು ಬೇಗ ಅವರು ಅಟ್ಟಕ್ಕೆ ಏರಿಸ್ತಾರೋ ಅಷ್ಟೇ ಬೇಗ ಅವ್ರನ್ನ ಚಟ್ಟಕ್ಕೂ ಏರಿಸ್ತಾರೆ. ತಿತ್ತಿ ಬೇಗ ಅಂತಾರಲ್ಲ, ಮಾತು ವೈರಲ್ ಆಗಿರೋ ಆ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ವೈರಲ್ ಆಗೋರು ಇಬ್ರ ಕಚ್ಚಾ ಬಾದಾಮ್ ಹಾಡು ಹೇಳಿದ ಕಡ್ಲೆಕಾಯಿ ವ್ಯಾಪಾರಿ ಮಂಗೇಶ್ವರ್ ತರ ಆಡ್ತಿದ್ದಾಳೆ ತರ ಫೇಮಸ್ ಆದ ರಾಮ ಮಂಡಲ್ ಇವರೆಲ್ಲ ಎಷ್ಟು ಬೇಗ ಫೇಮಸ್ ಆದ್ರು, ಎಷ್ಟು ಬೇಗ ಫೇಮು ನೇಮು ಎಲ್ಲ ಪಡ್ಕೊಂಡ್ರು ನಾನು ಕಳ್ಕೊಂಡು ಕಣ್ಣಿಗೆ ಕಾಣ್ದಂಗ್ ಮರೆಯಾಗಿ ಹೋಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಲೈಫಲ್ಲಿ ನೆಮ್ಮದಿ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಹುಡುಗಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವಳಿಗೆ ಒಳ್ಳೇದು. ಇಲ್ಲ ಹಿಂಗೆ ಆಡಿದ್ದೆ ಆಡು ಕಿಸ್ಪೈ ದಾಸ ಅಂತ ಎಲ್ಲಾ ಕಡೆ ಇದೇ ರೀತಿ ಆಡ್ತಿದ್ರೆ ಹೊಗಳುತ್ತಿರೋ ಜನನೇ ನಾಳೆ ಉಗ್ಳೋಕೆ ಶುರು ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಸವಾಸನೆ ಬೇಡಪ್ಪ ಅಂದ್ಬಿಟ್ಟು ಜಿಗುಪ್ಸೆ ಬರಂಗ್ ಮಾಡ್ಬಿಡ್ತಾರೆ. ಆಗ ಹೂವಿನ ಬಾಣದಂತೆ ಅಲ್ಲ ಬಾಡಿದ ಹೂವಿನಂತೆ ಅಂತ ಆಡ್ಬೇಕಾಗುತ್ತೆ. ನಮ್ಮ ಜನಗಳು ಹಂಗೆ ಇದಾರೆ ಬಿಡಿ ಸ್ವಾಮಿ. ಕೆಟ್ಟ ಗಾಡಿ ರಾತ್ರಿ ವೈರಲ್ ಆಗಿರೋ ಹುಡುಗಿಗೆ ವೇದಿಕೆ ಕಲ್ಪಿಸಿ ಕೊಡ್ತಾರೆ. ವರ್ಷಾನ್ಗಟ್ಟಲೆ ಹಗಲೇ ರಾತ್ರಿ ಸಂಗೀತ ಕಲಿತು ಟ್ಯಾಲೆಂಟ್ ಗಳನ್ನ ಕಡೆಗಣಿಸ್ತಾರೆ. ಇನ್ನು ಈ ಸಿಂಗಿಂಗ್ ರಿಯಾಲಿಟಿ ಶೋಗಳ ಬಗ್ಗೆ ಕೇಳಲೇಬೇಡಿ. ಒಂದು ಕಾಲದಲ್ಲಿ ಪ್ಯೂರ್ ಟ್ಯಾಲೆಂಟ್ಸ್ ಗಳಿಗೆ ಅವಕಾಶ ಸಿಗ್ತಾ ಇತ್ತು. ಟ್ಯಾಲೆಂಟ್ ಗಿಂತ ಸಿಂಪತ್ತಿಗೆ ಜಾಸ್ತಿ ಬೆಲೆ.
TRPಗೋಸ್ಕರ ಟ್ಯಾಲೆಂಟ್ ಇರೋನ್ನೆಲ್ಲ ಕಡೆಗಣಿಸಿ ಹಳ್ಳಿ ಪ್ರತಿಭೆ ಬಡವರು ಮಕ್ಕಳು ಅನ್ನೋ ಸಿಂಪತಿ ಇಟ್ಕೊಂಡು ಅನುಕಂಪದ ಆಧಾರದ ಮೇಲೆ ವಿನ್ನರ್ಸ್ನ ಘೋಷಣೆ ಮಾಡೋ ಅಂತ ಈ ರಿಯಾಲಿಟಿ ಶೋಗಳು ಚೀಪ್ ಲೆವೆಲಿಗೆ ಹೋಗಿದ್ದಾವೆ. ನಮ್ಮ ಜನಗಳು ಕಲೆ ಅಂತ ಬಂದಾಗ ಸಿಂಪತಿ ಅನ್ನೋದನ್ನ ಪಕ್ಕಕ್ಕಿಟ್ಟು ನಿಜವಾದ ಕಲೆಗಾರರಿಗೆ ಬೆಲೆ ಕೊಡೋದನ್ನ ಕಲಿಬೇಕು. ಹಾಗಿದ್ರೆ ಮಾತ್ರ ಕಲೆ ಉಳಿಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಗೊತ್ತಿಲ್ದೇನೋ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಕಲೆನ ಅಸದ್ದಿಲ್ದಂಗೆ ನಾವೇ ಕೊಲೆ ಮಾಡ್ದಂಗೆ ಆಗುತ್ತೆ. ಇಂಥವ್ರನ್ನ ಸಪೋರ್ಟ್ ಮಾಡಲೇಬೇಡಿ ಅಂತ ನಾನು ಹೇಳಲ್ಲ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ ನ ಭಾಗ. ಇದೇ ರೀತಿ ನಿಜವಾದ ಟ್ಯಾಲೆಂಟ್ಗಳನ್ನು ಗುರುತಿಸಿ ಅವ್ರನ್ನ ಫಾಲೋ ಮಾಡಿ, ಅವ್ರ ವಿಡಿಯೋಗಳನ್ನ ಶೇರ್ ಮಾಡಿ, ಎಲ್ರಿಗೂ ಪ್ರೋತ್ಸಾಹ ಕೊಡ್ತಾ ಅವರಿಗೂ ವೇದಿಕೆ ಕಲ್ಪಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.